Hi, welcome you students for the session of the fundamentals of technology. In this session we are going to discuss about the editing text, formatting text and text effects in MS Word. ಎಲ್ಲ ವಿದ್ಯಾರ್ಥಿಗಳು ಈ ಅವಧಿಗೆ ಸ್ವಾಗತ. ಇದರಲ್ಲಿ ನಾವು MS Word ನಲ್ಲಿ ಟೆಕ್ಸ್ಟ್ ಯಾವ ರೀತಿ ಎಡಿಟ್ ಮಾಡುವಂಥದ್ದು, ಫಾರ್ಮ್ಯಾಟ್ ಮಾಡುವಂಥದ್ದು ಮತ್ತು ಟೆಕ್ಸ್ಟ್ ಎಫೆಕ್ಟ್ಸ್ ಅನ್ನು ನೋಡೋಣ. ಲೆಟ್ ಅಸ್ ಸ್ಟಾರ್ಟ್. First of all, let us see how to create a new document in MS Word. ಮತ್ತು ಮೊದಲನೇದಾಗಿ ನಾವು MS Word ಅಲ್ಲಿ ಹೊಸ ಡಾಕ್ಯುಮೆಂಟ್ಸ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದನ್ನು ನೋಡೋಣ. ಫಸ್ಟ್, ಆಫ್ಟರ್ ಓಪನಿಂಗ್ ದ MS Word ಓಪನ್ ಮಾಡಿದ ನಂತರ ಕ್ಲಿಕ್ ಆನ್ ಫೈಲ್ ಬಟನ್ ಆರ್ ಫೈಲ್ ಟ್ಯಾಬ್, ಸೆಲೆಕ್ಟ್ ನ್ಯೂ ಆಪ್ಷನ್. ಆವಾಗ ಒಂದು ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಆ್ಯಂಡ್ ಫ್ರಮ್ ದ್ಯಾಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಬ್ಲ್ಯಾಂಕ್ ಡಾಕ್ಯುಮೆಂಟ್. ನೀವು ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬೈ ಡಿಫಾಲ್ಟ್ ಆಗಿ ಅದು ಸೆಲೆಕ್ಟ್ ಆಗಿರುತ್ತೆ. ಮೇಕ್ ಶೂರ್ ದಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಆಪ್ಷನ್ ಈಸ್ ಸೆಲೆಕ್ಟೆಡ್ ಆ್ಯಂಡ್ ಕ್ಲಿಕ್ ಕ್ರಿಯೇಟ್. ನಂತರ ನೀವು ಕ್ರಿಯೇಟ್ ಕ್ಲಿಕ್ ಮಾಡಿದ ಕೂಡಲೇ ನ್ಯೂ ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗುವಂಥದ್ದು. ಮೈಕ್ರೋಸಾಫ್ಟ್ ವರ್ಡ್ ವಿಂಡೋದಲ್ಲಿ ನಿಮಗೆ ನ್ಯೂ ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗುತ್ತೆ. ಆ ನ್ಯೂ ಡಾಕ್ಯುಮೆಂಟ್ ವಿಲ್ ಬಿ ಓಪನ್ ಇನ್ ಮೈಕ್ರೋಸಾಫ್ಟ್ ವಿಂಡೋ ಅಪ್ಲಿಕೇಶನ್ ಸ್ಕ್ರೀನ್. ದಟ್ ಈಸ್ ವರ್ಡ್ ಅಪ್ಲಿಕೇಶನ್ ಸ್ಕ್ರೀನ್. ಆರ್ ಯು ಕ್ಯಾನ್ ಈವನ್ ಕ್ರಿಯೇಟ್ ಇನ್ ಅದರ್ ವೇಸ್. Directly double click on the blank document option, or you can even press Ctrl N. ನೀವು Ctrl plus N ಕೂಡ ಪ್ರೆಸ್ ಮಾಡಿದ್ರು ಕೂಡ ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ. ಒನ್ಸ್ ಡಾಕ್ಯುಮೆಂಟ್ ಕ್ರಿಯೇಟೆಡ್, let us go with how to insert and deleting text. ಒಮ್ಮೆ ಡಾಕ್ಯುಮೆಂಟ್ ಕ್ರಿಯೇಟ್ ಆದ ನಂತರ ಯಾವ ರೀತಿ ಟೆಕ್ಸ್ಟನ್ನು ಅದಕ್ಕೆ ನಾವು ಇನ್ಸರ್ಟ್ ಮಾಡುವಂಥದ್ದು ಅಥವಾ ಅದನ್ನು ಡಿಲೀಟ್ ಮಾಡ್ಬೋದು. ಸಿ, ಒನ್ಸ್ ಡಾಕ್ಯುಮೆಂಟ್ ಇಸ್ ಕ್ರಿಯೇಟೆಡ್, ಯು ಸಿ ಅ ಬ್ಲಿಂಕಿಂಗ್ ಕರ್ಸರ್ ಆನ್ ದ ಸ್ಕ್ರೀನ್. ನಿಮ್ಮ ಸ್ಕ್ರೀನಲ್ಲಿ ವರ್ಡ್ ಡಾಕ್ಯುಮೆಂಟ್ ಏರಿಯಾದ ಮೇಲೆ ಲಿಂಕಿಂಗ್ ಕರ್ಸರ್ ಕಾಣುತ್ತೆ. ನೀವು ಯಾವುದೇ ಟೆಕ್ಸ್ಟನ್ನು ಟೈಪ್ ಮಾಡಿದರೂ ಕೂಡ ಅದು ಅಲ್ಲಿ ಟೈಪ್ ಆಗುತ್ತೆ. ಕ್ಲಿಕ್ ದ ಇನ್ಸರ್ಷನ್ ಪಾಯಿಂಟ್ ವೇರ್ ಯು ವಾಂಟ್ ಟು ಇನ್ಸರ್ಟ್ ದ ಟೆಕ್ಸ್ಟ್, ಟೈಪ್ ದ ಟೆಕ್ಸ್ಟ್ ಯು ವಾಂಟ್ ಟು ಇನ್ಸರ್ಟ್. ಇನ್ ದಿಸ್ ವೇ ಯು ಕ್ಯಾನ್ ಇನ್ಸರ್ಟ್ ದ ಟೆಕ್ಸ್ಟ್ ಟು ಯುವರ್ ಡಾಕ್ಯುಮೆಂಟ್. ನೆಕ್ಸ್ಟ್, ಹೌ ಟು ಡಿಲೀಟ್ ದ ಟೆಕ್ಸ್ಟ್. ಹೇಗೆ ಡಿಲೀಟ್ ಮಾಡುವಂಥದ್ದು. ನಿಮಗೆ ಯಾವುದೋ ಟೆಕ್ಸ್ಟ್ ಬೇಡ ಅಂತ ಹೇಳಿದರೆ ದರ್ ಆರ್ ನಂಬರ್ ಆಫ್ ವೇಸ್. ಸಿ, ಯು ಕ್ಯಾನ್ ಪ್ರೆಸ್ ಡಿಲೀಟ್ ಕೀ. ಡಿಲೀಟ್ ಕೀ ಪ್ರೆಸ್ ಮಾಡಿದ ಕೂಡಲೇ ವಾಟ್ ಎವರ್ the letter after the insertion point will be deleted. insertion point ನಂತರ ಇರುವಂತಹ ಒಂದು ಲೆಟರ್ ಡಿಲೀಟ್ ಆಗುತ್ತೆ. ಅದೇ ನೀವು ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡಿದರೆ ಇನ್ಸರ್ಷನ್ ಪಾಯಿಂಟ್ಗಿಂತ ಮೊದಲಿರುವಂತಹ ಲೆಟರ್ ಡಿಲೀಟ್ ಆಗುತ್ತೆ. ನೀವು ಬ್ಯಾಕ್ ಸ್ಪೇಸ್ ಯೂಸ್ ಮಾಡ್ತಾ ಹೋಗೋದು. ರಿಪೀಟೆಡ್ಲಿ ಯು ಕ್ಯಾನ್ ಪ್ರೆಸ್ ಬ್ಯಾಕ್ ಸ್ಪೇಸ್ ಆರ್ ಡಿಲೀಟ್ ಕೀಸ್ ಟು ಡಿಲೀಟ್ ದ ಟೆಕ್ಸ್ಟ್. ಟು ಡಿಲೀಟ್ ಅ ವರ್ಡ್ ಆರ್ ಅ ಲೈನ್ ಆರ್ ಅ ಪ್ಯಾರಾಗ್ರಾಫ್, ಯು ಕ್ಯಾನ್ ಸೆಲೆಕ್ಟ್ ಇಟ್. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡಿಲೀಟ್ ಅಥವಾ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡಿದರೆ ಅದು ಡಿಲೀಟ್ ಆಗುವಂಥದ್ದು. ನೆಕ್ಸ್ಟ್, ನಾವು ಡಾಕ್ಯುಮೆಂಟನ್ನು ಸೇವ್ ಮಾಡೋದು ಹೇಗೆ ನೋಡೋಣ. ಕ್ಲಿಕ್ ಆನ್ ದ ಫೈಲ್ ಬಟನ್, ದಟ್ ಈಸ್ ಇನ್ ವರ್ಡ್ 2010. ಇಫ್ ಯು ಆರ್ ಯೂಸಿಂಗ್ ವರ್ಡ್ 2007, ಯು ಕ್ಯಾನ್ ಯೂಸ್ ಆಫೀಸ್ ಬಟನ್ ಆ್ಯಂಡ್ ಸೆಲೆಕ್ಟ್ ಸೇವ್ ಆಪ್ಷನ್. ಮೆನುವಲ್ಲಿ ಸೇವ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಎಂಟರ್ ದ ಫೈಲ್ ನೇಮ್ ಇನ್ ಫೈಲ್ ನೇಮ್ ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸಲ್ಲಿ ಫೈಲ್ ನೇಮ್ ಟೆಕ್ಸ್ಟ್ ಬಾಕ್ಸಲ್ಲಿ ನೀವೇನು ನೇಮ್ ಕೊಡಬೇಕು ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್, ಯು ಹ್ಯಾವ್ ಟು ನ್ಯಾವಿಗೇಟ್ ಥ್ರೂ ದ ಫೋಲ್ಡರ್. ನೀವು ಯಾವ ಫೋಲ್ಡರ್ಗೆ ಸೇವ್ ಮಾಡಬೇಕು, ನಿಮ್ಮ ಡ್ರೈವಲ್ಲಿ ಯಾವ ಫೋಲ್ಡರ್ಗೆ ಸೇವ್ ಮಾಡಬೇಕಾಗುತ್ತೆ ಅದನ್ನು ನೀವು ಲೊಕೇಟ್ ಮಾಡಿಕೊಳ್ಳಿ. ನೆಕ್ಸ್ಟ್, ಕ್ಲಿಕ್ ಸೇವ್. ದ ಡಾಕ್ಯುಮೆಂಟ್ ವಿಲ್ ಬಿ ಸೇವ್ಡ್. ನೀವು ಸೇವನ್ನು ಕ್ಲಿಕ್ ಮಾಡಿಕೊಳ್ಳಿ, ಡಾಕ್ಯುಮೆಂಟ್ ಸೇವ್ ಆಗುತ್ತೆ. ಮತ್ತು ನೀವು ಯಾವುದೇ ಎಡಿಟ್ ಮಾಡಬೇಕಾದ್ರೆ ಆ ಚೇಂಜಸ್ಸನ್ನು ಸೇವ್ ಮಾಡಬೇಕಾದ್ರೆ ಕ್ಲಿಕ್ ಆನ್ ಸೇವ್ ಆನ್ ದ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ನೀವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಮೂಲಕ ಕೂಡ ಸೇವನ್ನು ಕ್ಲಿಕ್ ಮಾಡ್ಬೋದು, ಅಥವಾ ಫೈಲ್ ಟ್ಯಾಬಲ್ಲಿ ಕೂಡ ಹೋಗಿ ಸೇವನ್ನು ನೀವು ಕ್ಲಿಕ್ ಮಾಡ್ಬೋದು. ಆರ್ ಯು ಕ್ಯಾನ್ ಈವನ್ ಪ್ರೆಸ್ ಕಂಟ್ರೋಲ್ ಎಸ್. ನೀವು ಕಂಟ್ರೋಲ್ ಎಸ್ ಕೂಡ ಸೇವ್ ಮಾಡ್ಬೋದು. ಈ ಎಲ್ಲ ರೀತಿಯಿಂದ ನೀವು ಫೈಲನ್ನು ಸೇವ್ ಮಾಡ್ಬೋದು. ಸಿ, ನೌ ಲೆಟ್ ಅಸ್ ಸಿ ಅ ಡೆಮೋ ಅಬೌಟ್ ಕ್ರಿಯೇಟಿಂಗ್ ನ್ಯೂ ಡಾಕ್ಯುಮೆಂಟ್, ದೆನ್ insertion of text deletion and how to save a new document. I will come to my desktop. Let me open my Microsoft Word here. All programs, Microsoft Office. I will click Microsoft Word and I will maximize it. Now, this is the blank document. First, let me create a new document. Now, anyway it is created new document, but if you are working in some document and if you want to create new document, what we can do, go to
here office button, but in 10 file button, click on that, create, click on new, or you can even press control N, ನೀವು control N ಕೂಡ press ಮಾಡಬಹುದು. new, now you get the new document dialog box, create, yes, ನೀವು ಬೇರೆ ಬೇರೆ ಟೆಂಪ್ಲೇಟ್ಸ್ ಇಂದ ಎಲ್ಲ ಕ್ರಿಯೇಟ್ ಮಾಡ್ಬೋದು, ಎಕ್ಸಿಸ್ಟಿಂಗ್ ಕ್ರಿಯೇಟ್ ಮಾಡ್ಕೊಳ್ಬೋದು, ಬಟ್ ಆಲ್ವೇಸ್ ನ್ಯೂ ಡಾಕ್ಯುಮೆಂಟ್ ವಿ ಕ್ಯಾನ್ ಕ್ರಿಯೇಟ್. ದ ಕಾಮನ್ ಆಪ್ಷನ್ ಈಸ್ ಬ್ಲ್ಯಾಂಕ್ ಡಾಕ್ಯುಮೆಂಟ್. ಬ್ಲಾಕ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ ಇವಾಗ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿರುವಂಥದ್ದು. ಯು ಕ್ಯಾನ್ ಬೈ ಡಿಫಾಲ್ಟ್ ಟೈಟಲ್ ಬರಲಿ ಡಾಕ್ಯುಮೆಂಟ್ 3 ಅಂತ ಅದರದ್ದು ಹೆಸರು ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಸಿ ದಿಸ್ ಈಸ್ ದ ವೇ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ನ್ಯೂ ಡಾಕ್ಯುಮೆಂಟ್. ನೌ ದರ್ ಈಸ್ ಅ ಕರ್ಸರ್ ಯು ಕ್ಯಾನ್ ಬ್ಲಿಂಕ್. ನೋಡಿ ನೀವು ನಿಮ್ಮ ಡಾಕ್ಯುಮೆಂಟ್ ಏರಿಯಾದಲ್ಲಿ ಒಂದು ಕಪ್ಪಿನ ವರ್ಟಿಕಲ್ ಲೈನ್ ಬ್ಲಿಂಕ್ ಆಗ್ತಿದೆ, ದಟ್ ಈಸ್ ಕಾಲ್ಡ್ ಆಸ್ ಇನ್ಸರ್ಷನ್ ಪಾಯಿಂಟ್ ಆರ್ ಕರ್ಸರ್. ಸಿ ವಾಟ್ ಎವರ್ ಯು ಕ್ಯಾನ್ ಟೈಪ್, ನೀವು ಯಾವುದೇ ಕಂಟೆಂಟ್ ಟೈಪ್ ಮಾಡಿದರೂ ಕೂಡ ಅದು ಅಲ್ಲೇ ಇನ್ಸರ್ಟ್ ಆಗುವಂಥದ್ದು. ಲೆಟ್ ಅಸ್ ಸಿ, ನಾನು ಕಾಲೇಜಿನ ಟೈಪ್ ಮಾಡ್ತೀನಿ ನೋಡಿ, ಎಲ್ಲಿದೆ ಅಲ್ಲೇ ಟೈಪ್ ಆಗುತ್ತೆ. ಯು ಕ್ಯಾನ್ ಸಿ ಕಾಲೇಜ್, ಆರ್ ಯು ಕ್ಯಾನ್ ಈವನ್ ನೆಕ್ಸ್ಟ್ ಲೈನ್ ಬೇಕಾದರೆ ಎಂಟರ್ ಕೊಡ್ಬೋದು, ಅಥವಾ ನೀವು ಮೌಸಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ನೀವು ಮೌಸಲ್ಲಿ ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ನೀವು ಎಲ್ಲಿ ಕರ್ಸರ್ ಕ್ಲಿಕ್ ಮಾಡ್ತೀರಿ ಅಥವಾ ಎಲ್ಲಿ ಕ್ಲಿಕ್ ಮಾಡ್ತೀರಿ ಅಲ್ಲಿಗೆ ಬ್ಲಿಂಕಿಂಗ್ ಕರ್ಸರ್ ಬರುತ್ತೆ. ಸಿ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಕಾಲೇಜ್, ನಾನು ಸ್ಕೂಲ್ ಅಂತ ಟೈಪ್ ಮಾಡ್ತೀನಿ. ಈಗ ನೆಕ್ಸ್ಟ್ ವಿಲ್ ಸಿ ಹೌ ಟು ಡಿಲೀಟ್. ಯು ಕ್ಯಾನ್ ಯೂಸ್ ಬ್ಯಾಕ್ ಸ್ಪೇಸ್. ನೋಡಿ ಈಗ ಸ್ಕೂಲಲ್ಲಿ ನಾನು ಎಲ್ ನಂತರ ಇದೆ, ಬ್ಯಾಕ್ ಸ್ಪೇಸ್ ಮಾಡಿದರೆ ಬ್ಯಾಕ್ ಒಂದೊಂದೇ ಡಿಲೀಟ್ ಆಗ್ತಾ ಹೋಗುತ್ತೆ. ಅದೇ ನೀವು ಬ್ಲಿಂಕಿಂಗ್ ಕರ್ಸರನ್ನು ಕ್ಲಿಕ್ ಮಾಡಿ ನೀವು ಡಿಲೀಟ್ ಪ್ರೆಸ್ ಮಾಡಿದರೆ ಡಿಲೀಟ್ ಆಗ್ತಾ ಹೋಗುತ್ತೆ ಒಂದೊಂದು ಕ್ಯಾರೆಕ್ಟರ್. ಇಫ್ ಯು ಡೋಂಟ್ ವಾಂಟ್ ದ ಡಿಲೀಟ್, ನಿಮಗೆ ಅದನ್ನು ಆ್ಯಕ್ಷನ್ ಅಂಡು ಮಾಡುವಂಥದ್ದು, ಅಂದರೆ ಡಿಲೀಟ್ ಆಗುವಂಥದ್ದನ್ನು ಮಾಡ್ತಿರ್ಬೇಕಾದ್ರೆ ನೀವು ಕಂಟ್ರೋಲ್ Z ಅನ್ನು ಪ್ರೆಸ್ ಮಾಡ್ಬೋದು. ಸಿ ಈ ರೀತಿ ನೀವು ಡಿಲೀಟ್ ಮಾಡುವಂಥದ್ದು. ನೆಕ್ಸ್ಟ್ ಕಂಪ್ಲೀಟ್ ನಿಮಗೆ ಟೆಕ್ಸ್ಟ್ ಡಿಲೀಟ್ ಆಗಬೇಕು ಅಂತಂದರೆ ನೀವು ಫುಲ್ ಸೆಲೆಕ್ಟ್ ಮಾಡುವಂಥದ್ದು, ನೀವು ಡಿಲೀಟ್ ಬಟನ್ ಅಥವಾ ಬ್ಯಾಕ್ ಸ್ಪೇಸ್ ಬಟನ್ ಕೂಡ ಪ್ರೆಸ್ ಮಾಡ್ಬೋದು. ಇನ್ ದಿಸ್ ವೇ ಯು ಕ್ಯಾನ್ ಡಿಲೀಟ್ ದ ಕಂಟೆಂಟ್. ನೆಕ್ಸ್ಟ್ ವಿ ಕ್ಯಾನ್ ಸೇವ್. ಫಸ್ಟ್ ಸೇವ್ ಮಾಡೋಣ. ಫೈಲ್ ಟ್ಯಾಬ್ ಅಥವಾ ಆಫೀಸ್ ಬಟನ್ ಹಿಯರ್, ಫೈಲ್ ಟ್ಯಾಬ್ ಇನ್ MS Word 2010. ಸೇವ್ ಕೊಟ್ಟ ಕೂಡಲೇ ನಿಮಗೆ ಡೈಲಾಗ್ ಬಾಕ್ಸ್ ಬರುತ್ತೆ. ಈಗ ನೋಡಿ ಫೈಲ್ ನೇಮ್, ಯು ಕ್ಯಾನ್ ಸಿ ಹಿಯರ್ ಫೈಲ್ ನೇಮ್. ಇಲ್ಲಿ ನಿಮಗೆ ಫೈಲ್ ನೇಮ್ ಒಂದು ಆಪ್ಷನ್ ಕಾಣ್ತಾ ಇದೆ. ಅದೇ ರೀತಿ ಸೇವ್ ಆಸ್ ಟೈಪ್ ಆಲ್ವೇಸ್ ವರ್ಡ್ ಡಾಕ್ಯುಮೆಂಟ್, ಇಲ್ಲಿ ನೀವು ಹೆಸರು ಕೊಡ್ಬೋದು. ಐ ವಿಲ್ ಗಿವ್ ಡಾಕ್ಯುಮೆಂಟ್ 1, ಐ ವಿಲ್ ಗಿವ್ ದ ನೇಮ್ ಆಸ್ ಡಾಕ್ಯುಮೆಂಟ್ 1. ನೆಕ್ಸ್ಟ್ ಯು ಕ್ಯಾನ್ ಇಲ್ಲಿ ನೀವು ಎಲ್ಲಿ ಯಾವ ಫೋಲ್ಡರ್ಗೆ ಕ್ಲಿಕ್ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ವಾಂಟ್ ಟು ಸೇವ್ ಟು ಮೈ ಡಾಕ್ಯುಮೆಂಟ್ಸ್, ಕ್ಲಿಕ್ ಡಾಕ್ಯುಮೆಂಟ್ಸ್ ಆಪ್ಷನ್ ಆ್ಯಂಡ್ ಸೇವ್, ಕ್ಲಿಕ್ ಆನ್ ಸೇವ್. ನೀವು ಸೇವ್ ಬಟನ್ ಕ್ಲಿಕ್ ಮಾಡಿದರೆ ಯುವರ್ ಡಾಕ್ಯುಮೆಂಟ್ ವಿಲ್ ಬಿ ಸೇವ್ಡ್, ಯುವರ್ ಡಾಕ್ಯುಮೆಂಟ್ ವಿಲ್ ಬಿ ಸೇವ್ಡ್. ಸಿ ಆ್ಯಂಡ್ ವಾಟ್ ಎವರ್ ಯು ವರ್ಕ್ ಅದನ್ನು ನೀವು ಸೇವ್ ಅಂತ ಫೈಲ್ ಸೇವ್ ಅಥವಾ ಕಂಟ್ರೋಲ್ ಎಸ್ ಅಥವಾ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಕೂಡ ಕ್ಲಿಕ್ ಮಾಡಿದ್ರು ಕೂಡ ಸೇವ್ ಆಗುತ್ತೆ. ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಸೇವ್ ದ ಕಂಟೆಂಟ್. ಒನ್ಸ್ ಇಟ್ ಈಸ್ ಸೇವ್ಡ್ ದೆನ್ ಇಟ್ ವಿಲ್ ಬಿ ಅವೈಲೇಬಲ್. ನೀವು ಒಮ್ಮೆ ಸೇವ್ ಮಾಡಿದರೆ ನೆಕ್ಸ್ಟ್ ಅದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಿ ಫೋಲ್ಡರಲ್ಲಿ ಸೇವ್ ಮಾಡ್ತೀರಿ ಅಲ್ಲಿ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್. ಈಗ ನೋಡಿ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ 1 ಅಂತ ಒಂದು ಹೇಳಿ ಫೈಲ್ ಸೇವ್ ಆಗಿರುತ್ತೆ. ಸಿ ಹಿಯರ್, ದಿಸ್ ಈಸ್ ದ ಡಾಕ್ಯುಮೆಂಟ್ 1. ನೆಕ್ಸ್ಟ್ ವಿಲ್ ಕಂಟಿನ್ಯೂ ಫರ್ದರ್. ನೆಕ್ಸ್ಟ್ ಕಟ್ ಕಾಪಿ ಆ್ಯಂಡ್ ಪೇಸ್ಟ್ ಆಪರೇಷನ್ಸ್. ಯಾವುದೇ ಟೆಕ್ಸ್ಟನ್ನು ನೀವು ಕಟ್ ಕಾಪಿ ಪೇಸ್ಟ್ ಮಾಡ್ಬೋದು. ನೀವು ಯಾವಾಗ ಪೇಸ್ಟ್, ವೆನ್ ಯು ಕಟ್ ದ ಟೆಕ್ಸ್ಟ್ ಈಸ್ ರಿಮೂವ್ಡ್ ಫ್ರಮ್ ದ ಒರಿಜಿನಲ್ ಲೊಕೇಶನ್ ಆ್ಯಂಡ್ ಮೂವ್ ಟು ದ ನ್ಯೂ ಲೊಕೇಶನ್ಸ್. ನೀವು ಫೋಲ್ಡರ್ ಕಟ್ ಕಾಪಿ ಪೇಸ್ಟ್ ಮಾಡಿದಾಗೆ ಟೆಕ್ಸ್ಟ್ಗಳು ಕಟ್ ಕಾಪಿ ಪೇಸ್ಟ್ ಮಾಡುವಂಥದ್ದು. ನೀವು ಕಟ್ ಮಾಡುವಾಗ ಒರಿಜಿನಲ್ ಲೊಕೇಶನ್ದ ಹೊಸ ಲೊಕೇಶನ್ಗೆ ಪೇಸ್ಟ್ ಆಗುತ್ತೆ. ಅದೇ ನೀವು ಕಾಪಿ ಮಾಡಬೇಕಾದ್ರೆ ಅದರ ಡೂಪ್ಲಿಕೇಷನ್ ಕ್ರಿಯೇಟ್ ಆಗುವಂಥದ್ದು. ಇನ್ ವಾಟ್ ವೇ ವಿ ಕ್ಯಾನ್ ಕ್ರಿಯೇಟ್, ಬೇರೆ ಬೇರೆ ವೇ ಇದೆ. ನೀವು ಕಟ್ ಕಾಪಿ ಪೇಸ್ಟ್ ಆಪರೇಷನ್ ಯೂಸ್ ಮಾಡ್ಬೋದು. ಫಸ್ಟ್ ಯು ಸೆಲೆಕ್ಟ್ ದ ಟೆಕ್ಸ್ಟ್. ನೀವು ಮೌಸನ್ನು ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ. ಆ್ಯಂಡ್ ಯು ವಾಂಟ್ ಟು ಕಟ್, ನೀವು ಯಾವುದು ಕಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ದ ಹೋಮ್ ಟ್ಯಾಬ್ ರಿಬ್ಬನ್ ಆ್ಯಂಡ್ ಕ್ಲಿಕ್ ಕಟ್. ಹೋಮ್ ಟ್ಯಾಬಲ್ಲಿ ಕ್ಲಿಪ್ಬೋರ್ಡ್ ಆಪ್ಷನಲ್ಲಿ ಕಟ್ ಅನ್ನೊಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಬ್ಲಿಂಕಿಂಗ್ ಕರ್ಸರ್ ತಂದು ಪೇಸ್ಟ್ ಮಾಡ್ಬೋದು. ಕಟ್ ಅಥವಾ ಕಾಪಿ ಯಾವ್ದು ಬೇಕು ನೀವು ಅದನ್ನು ಕ್ಲಿಕ್ ಮಾಡಿಕೊಳ್ಳಿ, ಐದರ್ ಕಟ್ ಆರ್ ಕಾಪಿ. ಒನ್ಸ್ ಯು ಪ್ರೆಸ್ ಎನಿ ಆಪರೇಷನ್ಸ್, ನಾವು ಕ್ಲಿಕ್ ವ್ಯಾರ್ ಯು ಟು ವಾಂಟ್ ಟು ಪೇಸ್ಟ್ ದ ಕಟ್ ಆರ್ ಕಾಪಿ ಟೆಕ್ಸ್ಟ್. ನೀವು ಅದನ್ನು ಎಲ್ಲಿಗೆ ಪೇಸ್ಟ್ ಮಾಡಬೇಕು ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿಗೆ.
Then once again from home tab you can, and with clipboard editing, clipboard you can click paste or perform the shortcut key control V. ಅगर ನೀವು ಕಾಪಿ ಮತ್ತು ಪೇಸ್ಟ್ ಆಪರೇಷನ್ಸನ್ನು ಶಾರ್ಟ್ಕಟ್ ಮೂಲಕ ಕೂಡ ಮಾಡ್ಬೋದು. ಕಟ್ ಮಾಡೋದಕ್ಕೆ ಕಂಟ್ರೋಲ್ ಎಕ್ಸ್, ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಸಿ ಆ್ಯಂಡ್ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ವಿ. ಲೆಟ್ ಅಸ್ ಸಿ ದ್ಯಾಟ್ ಒನ್ಸ್. ಒಮ್ಮೆ ಅದನ್ನು ನೋಡೋಣ. ಎಸ್, ಐ ಹ್ಯಾವ್ ಸಮ್ ಕಂಟೆಂಟ್. ಈಗ ನನ್ನ ಡಾಕ್ಯುಮೆಂಟ್ ಒಂದು ಕೆಲವು ಕಂಟೆಂಟ್ ಇದೆ, ನಾನು ಕೆಲವು ಕಂಟೆಂಟ್ ಕ್ರಿಯೇಟ್ ಮಾಡ್ತೇನೆ. ಯಾವ ರೀತಿ ಈಗ ಬೇಕಾದ್ರೆ ಸೆಲೆಕ್ಟ್ ಮಾಡುವಂಥದ್ದು, ನೀವು ಮೌಸನ್ನು ಯಾವ ಕಂಟೆಂಟ್ ಬೇಕು ನಿಮಗೆ ಅಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಕೊಂಡು ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡೋದು, ಸೆಲೆಕ್ಟ್ ಮಾಡುವಂಥದ್ದು. ಸೆಲೆಕ್ಟ್ ಮಾಡಿದ ಕೂಡಲೇ ಯು ಗೋ ಟು ಹೋಮಲ್ಲಿ ಕ್ಲಿಪ್ಬೋರ್ಡ್ ಆಪ್ಷನ್ಸ್ ಇದೆ, ಕಟ್ ಆಪ್ಷನ್ ಇದೆ ನೋಡಿ. ಇಲ್ಲಿ ಯು ಕ್ಯಾನ್ ಕತ್ತರಿ ಚಿಹ್ನೆ ಇದೆ, ಕಟ್ ಮಾಡಿ. ಈಗ ಅದು ರಿಮೂವ್ ಆಗುತ್ತೆ. ಎಲ್ಲಿ ಬೇಕಲ್ಲಿ ಡಬಲ್ ಕ್ಲಿಕ್ ಮಾಡಿ ಒನ್ಸ್ ಅಗೇನ್ ಗೋ ಟು ಹೋಮ್ ಆ್ಯಂಡ್ ಗೋ ವಿತ್ ದ ಪೇಸ್ಟ್ ಆಪ್ಷನ್. ನೋಡಿ ಪೇಸ್ಟ್ ಆಗಿರುವಂಥದ್ದು. ಅದೇ ರೀತಿಯು ಕಾಪಿ ಮಾಡಬೇಕಾದ್ರೆ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ, ಸೆಲೆಕ್ಟ್ ದ ಕಂಟೆಂಟ್ ಆ್ಯಂಡ್ ಕ್ಲಿಕ್ ಆನ್ ಕಾಪಿ ಇನ್ ಕ್ಲಿಪ್ಬೋರ್ಡ್ ಗ್ರೂಪ್ ಏನಿದೆ ಅಲ್ಲಿ ಕಾಪಿ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಲ್ಲಿ ಬೇಕು ಮೌಸ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಪೇಸ್ಟ್ ಮಾಡಿ. ನೀವು ಇದನ್ನು ಶಾರ್ಟ್ಕಟ್ ಕೀ ಮಾಡ್ಕೊಳ್ಬೋದು. ಈಗ ಐ ವಿಲ್ ಡೂ ದ್ಯಾಟ್. ಸೆಲೆಕ್ಟ್ ದ ಕಂಟೆಂಟ್, ಪ್ರೆಸ್ ಕಂಟ್ರೋಲ್ ಎಕ್ಸ್, ಇದು ಕಟ್ ಮಾಡುವಂಥದ್ದು. ವೇರ್ ಎವರ್ ಯು ವಾಂಟ್ ಯು ಜಸ್ಟ್ ಕ್ಲಿಕ್ ದ ಮೌಸ್ ದೇರ್, ಎಲ್ಲಿ ಬೇಕು ಅಲ್ಲಿಗೆ ಕ್ಲಿಕ್ ಮಾಡಿಕೊಂಡು ಕಂಟ್ರೋಲ್ ವಿ ಕೊಡಿ. ಈಗ ಇದು ಕಟ್ ಆ್ಯಂಡ್ ಪೇಸ್ಟ್ ಆಗಿರುವಂಥದ್ದು. ಈವನ್ ಯೂಸಿಂಗ್ ರೈಟ್ ಕ್ಲಿಕ್ ಆಲ್ಸೋ ಯು ಕ್ಯಾನ್ ಪರ್ಫಾರ್ಮ್. ಸೆಲೆಕ್ಟ್ ಮಾಡುವಂಥದ್ದು, ರೈಟ್ ಕ್ಲಿಕ್ಕಲ್ಲಿ ಆಪ್ಷನ್ಸ್ ಇದೆ, ಕಟ್ ಅಥವಾ ಕಾಪಿ, ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಹೋಗಿ ಪೇಸ್ಟ್ ಮಾಡ್ಬೋದು. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಪರ್ಫಾರ್ಮ್ ಕಟ್, ಕಾಪಿ ಆ್ಯಂಡ್ paste operation. I think you have understood this. Next we will continue with our discussion. Next one more option is find and replace in your word. ನಿಮಗೆ ಯಾವುದೇ ವರ್ಡನ್ನು ಫೈಂಡ್ ಮಾಡುವಂಥದ್ದು ಅಥವಾ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಬೋದು. ಫೈಂಡ್ ಮೇಕ್ಸ್ ಅಸ್ ಈಸಿ ಟು ಫೈಂಡ್ ಸ್ಪೆಸಿಫಿಕ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್. ನಿಮಗೆ ನಿಮ್ಮ ಡಾಕ್ಯುಮೆಂಟಲ್ಲಿ ಯಾವುದೇ ವರ್ಡ್ ಅನ್ನು ಹುಡುಕಬೇಕು ಅಥವಾ ಅದನ್ನು ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಫೈಂಡ್ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಬೇರೆ ಒಂದು ಲೆಟರಿಂದ ಕೂಡ ನೀವು ರಿಪ್ಲೇಸ್ ಮಾಡ್ಬೋದು. ಟು ಡೂ ವಾಟ್ ವಿ ಕ್ಯಾನ್ ಡೂ, ಏನು ಮಾಡಬೇಕಾಗುತ್ತೆ, ಫಸ್ಟ್ ಕ್ಲಿಕ್ ಆನ್ ಹೋಮ್ ಟ್ಯಾಬ್, ನೆಕ್ಸ್ಟ್ ಫೈಂಡ್ ಬಟನ್ ಇನ್ ಎಡಿಟಿಂಗ್ ಗ್ರೂಪಲ್ಲಿ ಫೈಂಡ್ ಬಟನ್ ಇದೆ. ಆ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ಬರುತ್ತೆ. ನೀವು ಅಲ್ಲಿ ಫೈಂಡ್ ವಾಟ್ ಅಂತ ಟೆಕ್ಸ್ಟ್ ಬಾಕ್ಸಲ್ಲಿ ಯು ಜಸ್ಟ್ ಟೈಪ್ ವಾಟ್ ಡೂ ಯು ವಾಂಟ್ ಟು ಫೈಂಡ್. ಇನ್ನು ಫೈಂಡ್ ವಾಟ್ ಯು ಜಸ್ಟ್ ಅಲ್ಲಿ ನೀವು ಟೈಪ್ ಮಾಡಿ. And then you can even find next ಅಥವಾ find option ಕ್ಲಿಕ್ ಮಾಡ್ಕೊಂಡು ನೀವು ಸರ್ಚ್ ಮಾಡ್ಬೋದು. When you are finished, click the close. This is the finding option. Next, how we can find and replace. ನೀವು find and replace ಹೇಗೆ ಮಾಡ್ಬೋದು? Again the same method. Click home tab, go to replace option, then search, find ಮಾಡಿಕೊಂಡು and replace with ಏನಿದೆ ಅದರಲ್ಲಿ ನೀವು ಯಾವ ಟೆಕ್ಸ್ಟ್ ಜೊತೆ ರಿಪ್ಲೇಸ್ ಮಾಡಬೇಕು ಯು ಕ್ಯಾನ್ ಇವನ್ ಸರ್ಚ್, ಅದನ್ನು ಟೈಪ್ ಮಾಡಿ. ನೆಕ್ಸ್ಟ್ ನೀವು ರಿಪ್ಲೇಸ್ ಅಥವಾ ರಿಪ್ಲೇಸ್ ಆಲ್ ಚೂಸ್ ಮಾಡಿದರೆ ಅದು ಏನು ನೀವು ಕಂಟೆಂಟ್ ರಿಪ್ಲೇಸ್ ಮಾಡಬೇಕು ಅದರ ಜೊತೆಗೆ ಅದೆಲ್ಲ ರಿಪ್ಲೇಸ್ ಆಗುತ್ತೆ. ದಟ್ ಈಸ್ ವಾಟ್ ಫೈಂಡ್ ಆ್ಯಂಡ್ ರಿಪ್ಲೇಸ್. ವಿಲ್ ಹ್ಯಾವ್ ಅ ಡೆಮೋ, ಅದರ ಒಂದು ಡೆಮೋ ನೋಡೋಣ. ಎಸ್, ಹಿಯರ್ ಐ ಹ್ಯಾವ್ ಅ ಡಾಕ್ಯುಮೆಂಟ್ ವಿತ್ ರೆಡಿಮೇಡ್ ಡಾಕ್ಯುಮೆಂಟ್ ವಿತ್ ದ ಕಂಟೆಂಟ್. ನೌ ಐ ವಾಂಟ್ ಟು ಫೈಂಡ್ ಅ ವರ್ಡ್ ಕಾಲ್ಡ್ ಡಾಟಾ. ಫಾರ್ ದ್ಯಾಟ್ ಈಗ ನೋಡಿ ಇಲ್ಲಿ ಹೋಮ್ ಕ್ಲಿಕ್ ಮಾಡಿಕೊಂಡು ಫೈಂಡ್ ಆಪ್ಷನ್ಸ್ ಇದೆ, ಕ್ಲಿಕ್ ಮಾಡಿ. ಫೈಂಡ್ ವಾಟ್ ಐ ವಾಂಟ್ ಟು ಸರ್ಚ್ ಅಥವಾ ಫೈಂಡ್ ಅ ವರ್ಡ್ ಕಾಲ್ಡ್ ಡಾಟಾ ಅಂತ ಇರುವಂಥದ್ದು ನಾನು ಟೈಪ್ ಮಾಡಿದೆ. ಈಗ ನೀವು ಬೇಕಾದ್ರೆ ಹೈಲೈಟ್ ಮಾಡ್ಕೊಳ್ಬೋದು, ಅದನ್ನು ಹೈಲೈಟ್ ಆಲ್, ಎಲ್ಲೆಲ್ಲಿ ಡಾಟಾ ಇದೆ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಇವನ್ ಫೈಂಡ್ ನೆಕ್ಸ್ಟ್ ಯು ಕ್ಯಾನ್ ಗೋ ವಿತ್ ಫೈಂಡ್ ನೆಕ್ಸ್ಟ್. ನೋಡಿ ಅದು ಹೈಲೈಟ್ ಹೋಗ್ತಾ ಇದೆ ಡಾಟಾ. ಫೈಂಡ್ ನೆಕ್ಸ್ಟ್ ಎಷ್ಟು ಇದೆ ಫೈಂಡ್ ನೆಕ್ಸ್ಟ್ ಮಾಡ್ತಾ ಹೋಗುವಂಥದ್ದು. ಎಲ್ಲವೂ ಮಾಡುತ್ತೆ. ನೆಕ್ಸ್ಟ್ ಇದು ಈಸ್ ದ ಫೈಂಡ್ ಆಪ್ಷನ್. ನೆಕ್ಸ್ಟ್ ನೀವು ಯಾವ ರೀತಿ ಡಾಟಾವನ್ನು ನಾನು ಇನ್ಫಾರ್ಮೇಷನ್ ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದರೆ ಐ ವಿಲ್ ಅಗೇನ್ ಹೋಮ್ ಟ್ಯಾಬ್ ಆ್ಯಂಡ್ ಯು ಕ್ಯಾನ್ ಗೋ ವಿತ್ ದ ರಿಪ್ಲೇಸ್ ಆಪ್ಷನ್. ಇಲ್ಲಿ ಫೈಂಡ್ ವಾಟ್ ಐ ವಾಂಟ್ ಟು ಫೈಂಡ್ ಡಾಟಾ ಆ್ಯಂಡ್ ಐ ವಾಂಟ್ ಟು ರಿಪ್ಲೇಸ್ ವಿತ್ ಇನ್ಫಾರ್ಮೇಷನ್. ನಾನು ಅದನ್ನು ಇನ್ಫಾರ್ಮೇಷನ್ ಮೂಲಕ ಅದನ್ನು ರಿಪ್ಲೇಸ್ ಮಾಡುವಂಥದ್ದು. ಇಲ್ಲಿ ನಿಮಗೆ ರಿಪ್ಲೇಸ್ ಇದೆ, ರಿಪ್ಲೇಸ್ ಆಲ್ ಆಪ್ಷನ್ಸ್ ಇದೆ. ನೀವು ಒಂದೊಂದೇ ಫೈಲ್ ಮಾಡ್ಕೊಂಡು ರಿಪ್ಲೇಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ರಿಪ್ಲೇಸ್
ನೆಕ್ಸ್ಟ್ ಫೈಂಡ್ ನೆಕ್ಸ್ಟ್ ರಿಪ್ಲೇಸ್ ಇದೇ ರೀತಿ, ಅಥವಾ ಎಷ್ಟೆಲ್ಲ ಡಾಟಾ ಇದೆ ಅದನ್ನೆಲ್ಲ ಕೂಡ ಒಮ್ಮೆಲೆ ರಿಪ್ಲೇಸ್ ಆಲ್ ಆಪ್ಷನ್ ಕ್ಲಿಕ್ ಮಾಡೋ ಮೂಲಕ ರಿಪ್ಲೇಸ್ ಮಾಡ್ಬೋದು. ಜಸ್ಟ್ ಕ್ಲಿಕ್ ಆನ್ ರಿಪ್ಲೇಸ್ ಆಲ್. ಸಿ ಹಿಯರ್ ಇಟ್ ಶೋಸ್ ದ್ಯಾಟ್ ವರ್ಡ್ ಹ್ಯಾಸ್ ರೀಚ್ ದ ಎಂಡ್ ಆಫ್ ಡಾಕ್ಯುಮೆಂಟ್, 48 ರಿಪ್ಲೇಸ್ಮೆಂಟ್. ನೀವು 48 ರಿಪ್ಲೇಸ್ಮೆಂಟ್ ಆಗಿರುವಂಥದ್ದು. ಡು ಯು ವಾಂಟ್ ಟು ಕಂಟಿನ್ಯೂ ಅದನ್ನು ಎಸ್ ಕೊಟ್ಟರೆ ಎಸ್ ರಿಪ್ಲೇಸ್ ಆಗುತ್ತೆ. ಎಲ್ಲ ಕೂಡ ಡಾಟಾ ಇನ್ಫಾರ್ಮೇಷನ್ ಯು ಕ್ಯಾನ್ ಸಿ ನಾವು ಎಲ್ಲೆಲ್ಲಿ ಡಾಟಾ ಇತ್ತು ಅದೆಲ್ಲ ಕೂಡ ಇನ್ಫಾರ್ಮೇಷನ್ಸ್ ಇರುವಂಥದ್ದು. ಇದೇ ರೀತಿ ನೀವು ಫೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ವಿಲ್ ಕಂಟಿನ್ಯೂ. Yes, we will go with the formatting of text. Formatting means changing the physical or logical appearance of the text. ನೀವು ಟೆಕ್ಸ್ಟ್ನ ಫಿಸಿಕಲ್ ಮತ್ತು ಲಾಜಿಕಲ್ ಅಪಿಯರೆನ್ಸನ್ನು ಚೇಂಜ್ ಮಾಡುವಂತಿದ್ದರೆ ಅದನ್ನು ನಾವು ಫಾರ್ಮ್ಯಾಟಿಂಗ್ ಅಂತ ಹೇಳ್ತೇವೆ. ನೀವು ಫಾಂಟನ್ನು ಚೇಂಜ್ ಮಾಡ್ಬೋದು, ಫಾಂಟ್ ಸೈಜನ್ನು ಚೇಂಜ್ ಮಾಡ್ಬೋದು. ನೀವು ಯಾವುದೇ ಕಂಟೆಂಟನ್ನು ಚೇಂಜ್ ಮಾಡಬೇಕು ಅಂತ ತಿಳ್ಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಟ್ಯಾಬಲ್ಲಿ ಫಾಂಟ್ ಲಿಸ್ಟ್ ಯಾರು ಇದೆ ಅಲ್ಲಿ ಚೇಂಜ್ ಮಾಡುವಂಥದ್ದು. ಫಾಂಟ್ ಸೈಜ್ ಕೂಡ ಯು ಕ್ಯಾನ್ ಚೇಂಜ್. ಫಸ್ಟ್ ಸೆಲೆಕ್ಟ್ ದ ಟೆಕ್ಸ್ಟ್ ವಾಟ್ ವಿಚ್ ಯು ವಾಂಟ್ ಟು ಫಾರ್ಮ್ಯಾಟ್ ಆರ್ ಚೇಂಜ್ ದ ಫಾಂಟ್ ಸೈಜ್. ದೆನ್ ಗೋ ಟು ಹೋಮ್ ಟ್ಯಾಬ್ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಫಾಂಟ್ ಸೈಜ್ ಅಂತ ಒಂದು ಆ್ಯರೋ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫಾಂಟ್ ಕಲರ್ ಯು ಕ್ಯಾನ್ ಚೇಂಜ್ ದ ಸೇಮ್ ವೇ. ಸೆಲೆಕ್ಟ್ ದ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಹೋಮ್ ಟ್ಯಾಬಲ್ಲಿ ಫಾಂಟ್ ಕಲರ್ ಆಪ್ಷನ್ಸ್ ಇದೆ, ನೀವು ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಕಲರನ್ನು ಚೇಂಜ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಇವನ್ ಹೈಲೈಟ್ ದ ಟೆಕ್ಸ್ಟ್. ನೀವು ಟೆಕ್ಸ್ಟನ್ನು ಹೈಲೈಟ್ ಕೂಡ ಮಾಡ್ಬೋದು. Using highlight text option, go to again select and option highlight text. Next you can even perform various formatting. ನೀವು ಬೇರೆ ಬೇರೆ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಮಾಡ್ಬೋದು. ಮೋಸ್ಟ್ ಕಮಾಂಡ್ಸ್ ಆರ್ ಬೋಲ್ಡ್, ಇಟಾಲಿಕ್ ಆ್ಯಂಡ್ ಅಂಡರ್ಲೈನ್. ಈ ಎಲ್ಲ ಕೂಡ ಯಾವುದೇ ನೀವು ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತ ಹೇಳಿದರೆ ಕಂಟೆಂಟನ್ನು ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಪರ್ಟಿಕ್ಯುಲರ್ ಟ್ಯಾಬ್, ಎಸ್ಪೆಷಲಿ ಇವಾಗ ಹೋಮ್ ಟ್ಯಾಬಲ್ಲಿ ನೀವು ಯಾವ ಫಾರ್ಮ್ಯಾಟಿಂಗ್ ಬೇಕು ಅದಕ್ಕೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಫಾರ್ಮ್ಯಾಟ್ ಆಗುವಂಥದ್ದು. ಸಪೋಸ್ ನಿಮಗೆ ಫಾರ್ಮ್ಯಾಟ್ ಬೇಡ ಅಂತ ಹೇಳಿದ್ರೆ ನೀವು ಯು ಕ್ಯಾನ್ ಪ್ರೆಸ್ Ctrl Z, ಅಥವಾ ನೀವು ಕ್ವಿಕ್ ಆಕ್ಸೆಸ್ ಟೂಲ್ ಬರಲ್ಲಿ ಅಂಡು ಆಪ್ಷನ್ಸ್ ಕೂಡ ಕ್ಲಿಕ್ ಮಾಡ್ಬೋದು. ಸೆಲೆಕ್ಟ್ ಎಸ್ ಆಫ್ ಕೋರ್ಸ್ ಸೆಲೆಕ್ಟ್ ಇಶ್ಯೂ ಟೆಕ್ಸ್ಟ್ ವಾಟ್ ಯು ವಿಶ್ ಟು ಫಾರ್ಮ್ಯಾಟ್. ಕ್ಲಿಕ್ ದ ಅಪ್ರಾಪ್ರಿಯೇಟ್ ಬಟನ್ ಇನ್ ದ ಫಾಂಟ್ ಟ್ಯಾಬ್ ಆ್ಯಂಡ್ ದ ಫಾರ್ಮ್ಯಾಟಿಂಗ್ ಈಸ್ ಅಪ್ಲೈಡ್ ಟು ದ ಟೆಕ್ಸ್ಟ್. ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ಗೆ ಅಪ್ಲೈ ಆಗುವಂಥದ್ದು. ಲೆಟ್ ಅಸ್ ಹ್ಯಾವ್ ಅ ಡೆಮೋ ಆಫ್ ಡಿಫ್ರೆಂಟ್ ಫಾರ್ಮ್ಯಾಟಿಂಗ್ ಆಪ್ಷನ್ಸ್. ಈಗ ನಾವು ಬೇಸಿಕ್ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಏನಿದೆ ಅದರ ಬಗ್ಗೆ ಡೆಮೋ ನೋಡೋಣ. ಲೆಟ್ ಮಿ ಓಪನ್ ಡಾಕ್ಯುಮೆಂಟ್ 1. ಎಸ್ ಹಿಯರ್ ವಿ ಆರ್ ಗೋಯಿಂಗ್ ಟು ಡೂ ಸಮ್ ಬೇಸಿಕ್ ಫಾರ್ಮ್ಯಾಟಿಂಗ್ಸ್. ಇಲ್ಲಿ ನಾವು ಕೆಲವು ಬೇಸಿಕ್ಸ್ ಫಾರ್ಮ್ಯಾಟಿಂಗ್ಸ್ ನೋಡೋಣ. ನೋಡಿ, ಬೇಸಿಕ್ ಫಾರ್ಮ್ಯಾಟಿಂಗ್ ಎಲ್ಲ ಹೋಮ್ ಟ್ಯಾಬ್ ಏನಿದೆ ಅದರಲ್ಲಿರುವಂಥ ಫಾಂಟ್ ಗ್ರೂಪಲ್ಲಿ ಇರುವಂಥದ್ದು. ಯು ಕ್ಯಾನ್ ಸಿ ವೇರಿಯಸ್ ಕಮಾಂಡ್ಸ್. ಸಿ ವೆನ್ ಎವರ್ ಯು ಪ್ಲೇಸ್ ದ ಮೌಸ್ ಓವರ್ ದ್ಯಾಟ್ ಇಟ್ ಡಿಸ್ಪ್ಲೇಸ್ ವಾಟ್ ದೀಸ್. ಸಿ ಫಾಂಟ್ ಸೈಜ್, ಗ್ರೋ ಫಾಂಟ್, shrink font, bold, italics, strike, subscript, highlight, font. See, next this is clear fonting. See, let us have now font apply madona. Let us type so one department of, we will type that department of education text ಇರುವಂಥದ್ದು. ಈಗ ನಾನು ನೋಡಿ ಇದಕ್ಕೆ ಫಾಂಟ್ ಸ್ಟೈಲ್ ಮತ್ತು ಫಾಂಟ್ ಸೆಲೆಕ್ಟ್ ಮಾಡಿಕೊಳ್ಳಿ. ಫಸ್ಟ್ ಸೆಲೆಕ್ಟ್ ದ್ಯಾಟ್, ಗೋ ಟು ದ ಫಾಂಟ್ ಆ್ಯರೋ, ವಾಟ್ ಎವರ್ ದ ಫಾಂಟ್ ಯು ವಾಂಟ್ ಯು ಜಸ್ಟ್ ಸೆಲೆಕ್ಟ್ ಇಟ್, ಚೇಂಜ್ಡ್ ಆರ್ ಅದರ್ ಈವನ್ ಬೇರೆ ಬೇರೆ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಚೇಂಜ್ ಮಾಡಿ. ಅದೇ ರೀತಿ ಫಾಂಟ್ ಸೈಜ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೆಲೆಕ್ಟ್ ದ ಕಂಟೆಂಟ್, ಅದು ಕಂಪ್ಲೀಟ್ ನೀವು ಎಷ್ಟು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಆ್ಯಂಡ್ change the size. Now font size is changed. It was 12, now it is 22. See, I want to change here to some 28. See, selection and picking that particular option. Arrow mark idre arrow mark click ಮಾಡುವಂತದ್ದು, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂತದ್ದು. ನೆಕ್ಸ್ಟ್ ಆಟೋಮೆಟಿಕ್ ಇದೆ ಗ್ರೋ ಫಾಂಟ್ ಯು ಕ್ಯಾನ್ ಯೂಸ್. ನೋಡಿ ಇಲ್ಲಿ ಅದು ಬೈ ಡಿಫಾಲ್ಟ್ ಆಗಿ ಹೆಚ್ಚು ಮಾಡ್ತಾ ಹೋಗುತ್ತೆ. ಫಸ್ಟ್ ಸಿ 18. ನೆಕ್ಸ್ಟ್ ನೋಡಿ ಫಾಂಟ್ ಸೈಜ್ ನೀವು ಆಪ್ಷನ್ ನೋಡಿ 20 ಆಗಿದೆ, 22 ಆಗಿದೆ, 24 ಆಗಿದೆ, 26, 28, 36 ಲೈಕ್ ದಿಸ್. ಅದೇ ರೀತಿ ಶ್ರಿಂಕ್ ಫಾಂಟ್ ಕೂಡ ಯೂಸ್ ಮಾಡ್ಕೊಳ್ಬೋದು.
ಶಿಂಕ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಂಬರ್ ಟೈಪ್ ಮಾಡೋ ಬದಲು ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಯು ಕ್ಯಾನ್ ಪರ್ಫಾರ್ಮ್ ದ ಬೋಲ್ಡ್. ನಾನು ನೋಡಿ ಈ ಟೆಕ್ಸ್ಟನ್ನು ಬೋಲ್ಡ್ ಮಾಡ್ತೀನಿ. ಯು ಕ್ಯಾನ್ ಅಪ್ಲೈ ಬೋಲ್ಡ್ ಆಗಿರುವಂಥದ್ದು, ಅಥವಾ ಬೇಕಾದ್ರೆ ಅದಕ್ಕೆ ಇಟ್ಯಾಲಿಕ್ಸ್ ಅಪ್ಲೈ ಮಾಡ್ಬೋದು. ಈಗ ಸ್ಲ್ಯಾಂಟ್ ಆಗಿರೋದು, ಇಟ್ಯಾಲಿಕ್ಸ್ ಮೀನ್ಸ್ ಸ್ಲ್ಯಾಂಟ್ ಮಾಡಿರೋದು. ಬೋಲ್ಡ್ ಅಂತಂದರೆ ಒಂದು ಸ್ವಲ್ಪ ಥಿಕ್, ಸ್ವಲ್ಪ ದಪ್ಪನ ಅಕ್ಷರದಲ್ಲಿ ಅದು ಕಾಣುವಂಥದ್ದು. ನೆಕ್ಸ್ಟ್ ನೀವು ಅಂಡರ್ಲೈನ್, ಯು ಕ್ಯಾನ್ ಅಂಡರ್ಲೈನ್ ಆಲ್ಸೋ. ಸೆಲೆಕ್ಟ್ ಆ್ಯಂಡ್ ಪರ್ಫಾರ್ಮ್ ಅಂಡರ್ಲೈನ್. ಆ್ಯಂಡ್ ಸೋ ಮೆನಿ ಲೈನ್ ಸ್ಟೈಲ್ಸ್ ಆರ್ ದೇರ್. ಈವನ್ ಅಂಡರ್ಲೈನಲ್ಲಿ ಒಂದು ಸಣ್ಣ ಆ್ಯರೋ ಮಾರ್ಕ್ ಕಾಣ್ತಿದೆ, ನೀವು ಸೆಲೆಕ್ಟ್ ಮಾಡಿಕೊಂಡು ಅಂಡರ್ಲೈನಲ್ಲಿ ಯಾವ ಟೈಪ್ನ ಆ್ಯರೋ ಮಾರ್ಕ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂಡರ್ಲೈನ್ಗೆ. ನೆಕ್ಸ್ಟ್ ಯು ಕ್ಯಾನ್ ಇವನ್ ಚೇಂಜ್ ದ ಫಾಂಟ್ ಕಲರ್. ನೀವು ಯಾವುದಾದ್ರು ಕೂಡ ಫಾಂಟ್ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಒಂದು ಟೆಕ್ಸ್ಟ್ಗೆ ನೀವು ಯಾವುದೇ ರೀತಿಯಂತಹ ಪ್ರಾಪರಾಗಿರುವಂತಹ ಫಾರ್ಮ್ಯಾಟನ್ನು ಮಾಡ್ಬೋದು. ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ ಇಲ್ಲಿ ಐ ವಿಲ್ ಚೇಂಜ್ ದ ಕಲರ್. ನಿಮಗೆ ಕಲರ್ ಹೆಚ್ಚಬೇಕು ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿಕೊಳ್ಳಿ. ಕ್ಲಿಕ್ ಆನ್ ದ ಫಾಂಟ್ ಕಲರ್, ಮೋರ್ ಕಲರ್. ಯು ಕ್ಯಾನ್ ಸೆಲೆಕ್ಟ್ ಎನಿ ನಂಬರ್ ಆಫ್ ಕಲರ್ಸ್ ಹಿಯರ್. ಕ್ಲಿಕ್ ಮಾಡಿ ಓಕೆ ಕೊಡಿ, ಕಲರ್ ಚೇಂಜ್ ಆಯಿತು. ಅದೇ ರೀತಿ ಯು ಕ್ಯಾನ್ ಈವನ್ ಗೋ ವಿತ್ ಹೈಲೈಟ್. ಯು ಕ್ಯಾನ್ ಕ್ಲಿಕ್ ಹಿಯರ್ ಆ್ಯಂಡ್ ನೋಡಿ ಹೈಲೈಟ್ ಮಾಡ್ಬೋದು. ನೀವು ಟೆಕ್ಸ್ಟನ್ನು ಹೈಲೈಟ್ ಕೂಡ ಮಾಡ್ಬೋದು. ಈಗ ಇದು ಟೆಕ್ಸ್ಟ್ ಹೈಲೈಟ್ ಆಗಿರುವಂಥದ್ದು. ಬೇಡ ಅಂತ ಹೇಳಿದರೆ ಸಿಂಪ್ಲಿ ಯಾವುದೇ ಫಾರ್ಮ್ಯಾಟಿಂಗ್ ಬೇಡ ಅಂತ ಹೇಳಿದ್ರೆ ಕಂಟ್ರೋಲ್ ಝಡ್ ಕೊಡಿ. ಕಂಟ್ರೋಲ್ ಝಡ್ ಕೊಟ್ಟರೆ ಎಲ್ಲ ಫಾರ್ಮ್ಯಾಟಿಂಗ್ ಒನ್ ಬೈ ಒನ್ ನೀವು ಹಾಕಿದ ರೀತಿಯಲ್ಲೇ ಡಿಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಇವನ್ ಪರ್ಫಾರ್ಮ್ ಚೇಂಜ್ ಕೇಸ್ ಆಪ್ಷನ್ಸ್. ನೋಡಿ ಇಲ್ಲಿ ಬೇರೆ ಬೇರೆ ಚೇಂಜ್ ಕೇಸ್ ಆಪ್ಷನ್ಸ್ ಇದ್ದಾವೆ. ಫಸ್ಟ್ ಒಂದು ಸೆಂಟೆನ್ಸ್ ಕೇಸ್, ಸೆಂಟೆನ್ಸಲ್ಲಿ ಡಿಸ್ಪ್ಲೇ ಆಗುವಂಥದ್ದು. ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ಇನ್ ಸೆಂಟೆನ್ಸ್ ಕೇಸ್. ಆ್ಯಂಡ್ ನೆಕ್ಸ್ಟ್ ಯು ಕ್ಯಾನ್ ಈವನ್ ಯಾವುದು ಲೋವರ್ ಕೇಸ್ ಆಗಿರುವಂಥದ್ದು. ಸೆಂಟೆನ್ಸ್ ಕೇಸಲ್ಲಿ ಯಾವಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಸಿ ಅಪ್ಪರ್ ಕೇಸ್, ಆಲ್ ಆರ್ ಡಿಸ್ಪ್ಲೇಡ್ ಇನ್ ಅಪ್ಪರ್ ಕೇಸ್. ನೆಕ್ಸ್ಟ್ ಒನ್ಸ್ ಅಗೇನ್ ಯು ಕ್ಯಾನ್ ಗೋ ವಿತ್ ದ ಕ್ಯಾಪಿಟಲೈಸ್ ಈಚ್ ವರ್ಡ್. ನೆಕ್ಸ್ಟ್ ಟಾಗಲ್ ಕೇಸ್, ಇವು ಸೆಂಟೆನ್ಸ್ ಕೇಸ್ ನೋಡ್ಕೊಂಡು ಟಾಗಲ್ ಕೇಸ್ ಮಾಡಿದರೆ ಅಪ್ಪರ್ ಕೇಸ್ ಲೆಟರ್ಸ್, ಲೋವರ್ ಕೇಸ್ ನೋಡಿ ಫಸ್ಟ್ ಸಿ ಸಣ್ಣದಾಗಿದೆ ಮತ್ತು ಉಳಿದೆಲ್ಲ ಕ್ಯಾಪಿಟಲ್ ಆಗಿರುವಂಥದ್ದು. ಇನ್ ಆರ್ಡರ್ ಟು ನೋ ವಾಟ್ ಹ್ಯಾಪನ್, ಜಸ್ಟ್ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿ. ಜಸ್ಟ್ ಸೆಲೆಕ್ಟ್ ದ ಕಂಟೆಂಟ್ ಆ್ಯಂಡ್ ಪರ್ಫಾರ್ಮ್ ಸಮ್ ಫಾರ್ಮ್ಯಾಟಿಂಗ್. ದಿಸ್ ಈಸ್ ಚೇಂಜ್ ಕೇಸ್. ನೆಕ್ಸ್ಟ್ ಒನ್ ಮೋರ್ ಇಸ್ ಅ ಸ್ಟ್ರೈಕ್ ಔಟ್. ಸೆಲೆಕ್ಟ್ ಮಾಡಿಕೊಳ್ಳಿ. ಯು ಕ್ಯಾನ್ ಸಿ ಹಿಯರ್ ABC ಸ್ಟ್ರೈಕ್ ಔಟ್ ಆಗಿರುವಂಥದ್ದು. ಯು ಕ್ಯಾನ್ ಸಿ ಕ್ಲಿಕ್ ಮಾಡಿ ನೋಡಿ, ದಿಸ್ ಈಸ್ ದ ಸ್ಟ್ರೈಕ್ ಔಟ್ ಆಪ್ಷನ್. ಬೇಡ ಅಂತ ಹೇಳಿದರೆ ಅಗೇನ್ ಕ್ಲಿಕ್. ಇಫ್ ಯು ಡೋಂಟ್ ವಾಂಟ್ ದ್ಯಾಟ್, ಒನ್ಸ್ ಅಗೇನ್ ಕ್ಲಿಕ್ ಆನ್ ಸ್ಟ್ರೈಕ್ ಔಟ್. ನೆಕ್ಸ್ಟ್ ಟು ಅವರ್ ಸಬ್ಸ್ಕ್ರಿಪ್ಟ್ ಆ್ಯಂಡ್ ಸೂಪರ್ಸ್ಕ್ರಿಪ್ಟ್. ಲೆಟ್ ಅಸ್ ಸಿ ದ್ಯಾಟ್. ನಾವೊಂದು ಫಾರ್ಮುಲಾ A ಸ್ಕ್ವೇರ್ ನಾನು ಹೇಗೆ ಟೈಪ್ ಮಾಡ್ತೀನಿ. A ಸ್ಕ್ವೇರ್ ಅಂತಂದರೆ A ಸ್ಕ್ವೇರ್ ಅಥವಾ 2 ಟೆಕ್ಸ್ಟ್ ರೈಸ್ ಆಗಿರುತ್ತೆ. ಸಬ್ಸ್ಕ್ರಿಪ್ಟ್ ಈಸ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಟ್ ಈಸ್ ನಥಿಂಗ್ ಬಟ್ ಲೋವರ್ ಟೆಕ್ಸ್ಟ್. ನಿಮ್ಮ ನಾರ್ಮಲ್ ಲೆವೆಲ್ಗಿಂತ ಟೆಕ್ಸ್ಟ್ ಕಡಿಮೆ ಆಗಿರುವಂಥದ್ದು. ಇಫ್ ಐ ವಾಂಟ್ X ಟು ಸಿ, ಐ ವಿಲ್ ಪ್ರೆಸ್ X. I will increase this size so that you can see clearly. Yes, ಈ 2 ನಿಮಗೆ ಲೋ ಮಾಡಬೇಕು ಅಂತ ಹೇಳಿದ್ರೆ 2 ಟೈಪ್ ಮಾಡಿ, ಸೆಲೆಕ್ಟ್ 2 ಆ್ಯಂಡ್ ಕ್ಲಿಕ್ ಆನ್ ಸಬ್ಸ್ಕ್ರಿಪ್ಟ್. ನಾವು ಲೂಯಿಸ್ ಟೋವರ್ಡ್. ಅದೇ ನೀವು ಯು ಕ್ಯಾನ್ ಈವನ್ ಪರ್ಫಾರ್ಮ್ ಸಮ್ ಅದರ್, ನೀವು ಬೇರೆ ಕೂಡ ಯು ಕ್ಯಾನ್ ಡೂ ದ್ಯಾಟ್. ಐ ಡೂ A3. ನಾವು ಪ್ರೆಸ್ 3, click and perform. Sorry, yes, you can even go with that. A then 2 ನೋಡಿ ಈಗ ಎಸ್ ಇಲ್ಲಿ ನಾನು ಸಬ್ಸ್ಕ್ರಿಪ್ಟ್ ಮಾಡಿದೆ. ಅದೇ ನೀವು ಅದು ಒಮ್ಮೆ ನೀವು ಮಾಡಿದರೆ ಆ ಮೋಡಲ್ಲಿ ಇರುತ್ತೆ, ಮತ್ತೊಮ್ಮೆ ಅದನ್ನು ನೀವು ಡಿಆಕ್ಟಿವೇಟ್ ಮಾಡಬೇಕಾಗುತ್ತೆ. ಒಮ್ಮೆ ಕ್ಲಿಕ್ ಮಾಡಿದರೆ ಅದು ಡಿಆಕ್ಟಿವೇಟ್ ಆಗುತ್ತೆ. ಇಫ್ ಐ ವಾಂಟ್ A ಸ್ಕ್ವೇರ್, A again 2 ಸ್ಕ್ವೇರ್ ಅಂತ ಹೇಳಿದ್ರೆ ದ ಟೆಕ್ಸ್ಟ್ ವಿಲ್ ಬಿ ರೈಸ್ಡ್ ಲಿಟಲ್, ಸ್ವಲ್ಪ ಮೇಲೆ ಹೋಗುತ್ತೆ ನೋಡಿ. X ಸ್ಕ್ವೇರ್ ಇಲ್ಲಿದೆ ಅಲ್ಲ, ಸೂಪರ್ಸ್ಕ್ರಿಪ್ಟ್. ದಿಸ್ ಇಸ್ ಕಾಲ್ಡ್ ಆಸ್ ಸೂಪರ್ಸ್ಕ್ರಿಪ್ಟ್. ದಿಸ್ ರೈಸ್ ಟೆಕ್ಸ್ಟ್ ಇಸ್ ನಥಿಂಗ್ ಬಟ್ ದ ಸೂಪರ್ಸ್ಕ್ರಿಪ್ಟ್. ನೀವು ಸೂಪರ್ಸ್ಕ್ರಿಪ್ಟ್ ಹೀಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ರೈಟ್ ಒನ್ ಫಾರ್ಮುಲಾ. ನಾನು ಫಾರ್ಮುಲಾ ಬರೀತೀನಿ ನೋಡಿ. ಜಸ್ಟ್ ವಿಲ್ ಸಿ ದ್ಯಾಟ್ A ಸ್ಕ್ವೇರ್ ಈಕ್ವಲ್ ಟು B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್. ವಾಟ್ ಶುಡ್ ಐ ಡೂ ನೋಡಿ. A ಸ್ಕ್ವೇರ್ ಈಕ್ವಲ್ ಟು B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್. ಈಗ ಈ ಎಲ್ಲ 2 ರೈಸ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್, ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಸೂಪರ್ಸ್ಕ್ರಿಪ್ಟ್ ಕ್ಲಿಕ್ ಮಾಡುವಂಥದ್ದು. ನಾವು ಇಟ್ ಈಸ್ ರೈಸ್ ಟು C ಸ್ಕ್ವೇರ್. ನಾವು ಯು ಕ್ಯಾನ್ ಸಿ A ಸ್ಕ್ವೇರ್ ಪ್ಲಸ್ ಈಕ್ವಲ್ ಟು B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್.
ಬೇಡ ಅಂತ ಹೇಳಿದರೆ ಮತ್ತೊಮ್ಮೆ ಹಾಗೆಯೇ ಕ್ಲಿಕ್ ಮಾಡಿ ಅದು ಒರಿಜಿನಲ್ ಪೊಸಿಷನ್ಸ್ಗೆ ಬರುವಂಥದ್ದು. ಅದೇ ರೀತಿ ನೀವು x2 ಈಕ್ವಲ್ ಟು y2 ನಾನು ನೋಡಿ x2 ಈಸ್ ಈಕ್ವಲ್ ಟು y2. ನಾವು ಸೆಲೆಕ್ಟ್ ಟು apply subscript, select to apply subscript, sorry subscript, not superscript, subscript. Now it is lower down. This is the way in which you can perform the subscript and superscript options. ಸೊ ನಿಮಗೆ ಯಾವುದೇ ಇದೆಲ್ಲ ಬೇರೆ ಬೇರೆ ಫಾರ್ಮ್ಯಾಟಿಂಗ್ ನಾವು ಮಾಡುವಂಥದ್ದು ಬೇಸಿಕ್ ಫಾರ್ಮ್ಯಾಟಿಂಗ್ಸ್. ಇಫ್ ಯು ಡೋಂಟ್ ವಾಂಟ್ ಎನಿ ಬೇಸಿಕ್ ಫಾರ್ಮ್ಯಾಟಿಂಗ್, ಜಸ್ಟ್ ಯು ಗೋ ವಿತ್ ದ ಕ್ಲಿಯರ್ ಫಾರ್ಮ್ಯಾಟಿಂಗ್. ಎಲ್ಲ ಫಾರ್ಮ್ಯಾಟಿಂಗ್ ಕ್ಲಿಯರ್ ಆಗುತ್ತೆ. ಲೆಟ್ ಅಸ್ ಟ್ರೈ. ನೋಡಿ ಒಂದೊಂದೇ ಫಾರ್ಮ್ಯಾಟಿಂಗ್, ಎಲ್ಲಿ ನೀವು ಕ್ಲಿಕ್ ಮಾಡ್ತೀರಿ ಅಲ್ಲಿ ಕ್ಲಿಯರ್ ಮಾಡಿದರೆ ಅದರ ಫಾರ್ಮ್ಯಾಟಿಂಗ್ ಕ್ಲಿಯರ್ ಆಗುತ್ತೆ. ಫಾರ್ಮ್ಯಾಟಿಂಗ್ ವಿಲ್ ಬಿ ಕ್ಲಿಯರ್ಡ್. ಬೈ ಡಿಫಾಲ್ಟ್ ಏನು ಸಪೋರ್ಟ್ ಮಾಡುತ್ತೆ ಅಲ್ಲಿಗೆ ಎಲ್ಲ ಟೆಕ್ಸ್ಟ್ ಕೂಡ ಚೇಂಜ್ ಆಗುತ್ತೆ. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಇವನ್ ಡೂ ದ basic formattings. This is about the basic text formattings. Now let us go with the revision. Yes, in MS Word we have seen that how to create the documents in this session and how to save the documents by go to file options, new options, creating, go to file option, save options. Next, in editing text we understood, we saw how to insert, delete, cut, perform cut, paste and copy operations, as well as to do the find and replace operations. And in again format text operation ನಾವು ಫಾಂಟ್ ಹೇಗೆ ಚೇಂಜ್ ಮಾಡುವಂಥದ್ದು, ಫಾಂಟ್ ಸೈಜ್ ಹೇಗೆ ಚೇಂಜ್ ಮಾಡುವಂಥದ್ದು, ಕಲರ್ ಹೇಗೆ ಚೇಂಜ್ ಮಾಡುವಂಥದ್ದು, ಹೈಲೈಟ್ ಹೇಗೆ ಮಾಡುವಂಥದ್ದು, ಬೋಲ್ಡ್ ಹೇಗೆ ಮಾಡುವಂಥದ್ದು, ಇಟ್ಯಾಲಿಕ್ಸ್ ಮಾಡುವಂಥದ್ದು, ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಮತ್ತು ಅದು ಹಲವು ಬೇರೆ ಫಾರ್ಮ್ಯಾಟಿಂಗ್ಸನ್ನು ನಾವು ನೋಡಿರುವಂಥದ್ದು. ಈ ರೀತಿ ನೀವು ಬೇಸಿಕ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ಸ್ ಮಾಡ್ಬೋದು. This is about this session. Hope you have understood. ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊಳ್ತೇನೆ. ಥ್ಯಾಂಕ್ ಯು.